ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅನ್ನೋ ಅನುಮಾನ. ಫರೀದಾಬಾದ್ನಲ್ಲಿ ಸ್ಫೋಟಕ ವಶಪಡಿಸಿಕೊಂಡಿದ್ರು ಪೊಲೀಸರು. ಸ್ಫೋಟಕಗಳ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತ ದೆಹಲಿ ಪೊಲೀಸರು, ಫರೀದಾಬಾದ್ ಅಪರಾಧ ವಿಭಾಗದ ಪೊಲೀಸರು, ಕಾಶ್ಮೀರ ಪೊಲೀಸರಿಂದ ಮಾಹಿತಿ ಕೇಳಿರುವ ದೆಹಲಿ ಪೊಲೀಸರು ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆ ಬಗ್ಗೆ ಅನುಮಾನ. ದೆಹಲಿ ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆಯ ಮಾಹಿತಿ ಸಿಗ್ತಾ ಇದೆ. ಫರೀದಾಬಾದ್ಗೂ ದೆಹಲಿಯ ಸ್ಫೋಟಕ್ಕೂ ಲಿಂಕ್ ಇರಬಹುದು ಅನ್ನೋ ಅನುಮಾನ. ನೋಡಿ, ದೆಹಲಿಯಲ್ಲಿ ನಡೀತಲ್ಲ ಈ ಸ್ಫೋಟಕ್ಕೆ ಮುಂಚೆ ಏನಾಯ್ತು ಅಂತ ಒಂದ್ಸತಿ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೋಬೇಡೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಅತಿದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ್ದ ಸಂಚು ಪೊಲೀಸರ ಸಂಯೋಜಿತ ಕಾರ್ಯಾಚರಣೆಯಿಂದ ತಪ್ಪಿದಂತಾಗಿತ್ತು. 300 kg RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. 2 ವೈದ್ಯರು ಸೇರಿ 5 ಬಂಧಿಸಿದ್ರು. ಈಗ ಅವ್ರನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತ ದೆಹಲಿ ಪೊಲೀಸರು ಕೇಳಿದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಸಿಕ್ಕಂತ ಶಸ್ತ್ರಾಸ್ತ್ರಗಳು ಕೆಲವೊಂದಷ್ಟು ಸ್ಫೋಟಕಗಳಿಗೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ, ಸಾಮ್ಯತೆ ಇದೆಯಾ ಅನ್ನುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಅತಿದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ್ದ ಸಂಚು ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ತಪ್ಪಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ, ಕಾರ್ಯಾಚರಣೆಯನ್ನು ನಡೆಸಿ ಫರೀದಾಬಾದ್ನಲ್ಲಿ 300 kg RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು 2 ವೈದ್ಯರು ಸೇರಿ 5 ಬಂಧಿಸಿದ್ರು. ಇಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರು. ದೆಹಲಿಯಲ್ಲಿ ಸ್ಫೋಟ ಶಬ್ದ ಎಲ್ಲರ ನಿದ್ದೆಯನ್ನು ಕಸ್ಕೊಂಡಿತ್ತು. ನಿನ್ನೆ 300 kg RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. ರಾಷ್ಟ್ರ ರಾಜಧಾನಿ ದೆಹಲಿಯ ಸಮೀಪದಲ್ಲೇ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಭಯೋತ್ಪಾದಕ ಜಾಲವನ್ನು ಭೇದಿಸಿದ್ರು. ಹರಿಯಾಣದ ಫರೀದಾಬಾದ್ನಲ್ಲಿ ಬೃಹತ್ ಸ್ಫೋಟಕ ಸಾಗಣೆ ಸಂಬಂಧ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮನೆಯಲ್ಲಿ 300 kgಗೂ ಹೆಚ್ಚು RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. 330 kg RDX, AK-47 ಜೊತೆಗೆ 1 ಪಿಸ್ತೂಲು, 3 ಮ್ಯಾಗಜೀನ್, 20 ಟೈಮರ್ಗಳು, ಅಮೋನಿಯಂ ನೈಟ್ರೇಟ್ ವಾಕಿ ಟಾಕಿ ಸೆಟ್ ಅನ್ನು ವಶಪಡಿಸಿಕೊಂಡಿದ್ರು. ಇನ್ನೊಂದು ಕಡೆಯಲ್ಲಿ ಗುಜರಾತ್ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳವು ಗಾಂಧಿನಗರ ಬಳಿಯ ಅದಲಾಜ್ ಪಟ್ಟಣದಲ್ಲಿ ಸೈಬರ್ ವಂಚಕರ ತಂಡದ 5 ಬಂಧಿಸಿದ್ರು. ಪಾಕಿಸ್ತಾನ ಮೂಲದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗೆ 10 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲು ಸಹಾಯ ಮಾಡಿದ ಆರೋಪದ ಮೇಲೆ ಗುಜರಾತ್ನ ಸೂರತ್ ನಿವಾಸಿಯನ್ನ UP ಡಾಕ್ಟರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸೈಯದ್ ಬಳಿ 3 ಹ್ಯಾಂಡ್ ಗನ್ನು, 2 ಆಸ್ಟ್ರಿಯನ್ ನಿರ್ಮಿತ ಗ್ಲಾಕ್ ಪಿಸ್ತೂಲ್ ಮತ್ತು ಇಟಾಲಿಯನ್ ನಿರ್ಮಿತ ಬೆರೆಟ್ಟಾ ಮತ್ತು ಈ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಮದ್ದು ಗುಂಡುಗಳನ್ನು ಪತ್ತೆ ಹಚ್ಚಿದ್ರು. ಇನ್ನು ಲಾಕರ್ಗಳಲ್ಲಿ ರೈಫಲ್ ಮತ್ತು ಮದ್ದುಗುಂಡು ಪತ್ತೆ ಆಗಿತ್ತು. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ತನಿಖೆ ವೇಳೆ ಕಾಲೇಜಿನಲ್ಲಿ ಅಕ್ಟೋಬರ್ವರೆಗೂ ಕೆಲಸ ಮಾಡಿಕೊಂಡಿದ್ದ ಆದಿಲ್ ರಾಥರ್ ಎಂಬಾತನ ಲಾಕರ್ನಲ್ಲಿ ಅಸಾಲ್ಟ್ ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಇದಿಷ್ಟು ನಿನ್ನೆ ಒಂದೇ ದಿನ ಬೆಳಕಿಗೆ ಬಂದಂಥ ಘಟನೆಗಳು. ದೆಹಲಿ ಪ್ರಕರಣಕ್ಕೂ ಮುನ್ನ ಪೊಲೀಸರು, ಗುಪ್ತಚರ ಇಲಾಖೆ ಇಷ್ಟೆಲ್ಲ ಮುಂಜಾಗ್ರತೆಯನ್ನು ವಹಿಸಿದ್ರು. ಸಂಜೆ ದೆಹಲಿಯಲ್ಲಿ ಸ್ಫೋಟವಾಗಿದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಸಿಕ್ಕಂಥ ವಸ್ತುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇಲ್ಲಿ ಸ್ಫೋಟಕಕ್ಕೆ ಬಳಕೆ ಮಾಡಿಕೊಂಡಿರುವ ಅಮೋನಿಯಂ ನೈಟ್ರೇಟ್ ಅಲ್ಲೂ ಕೂಡ ಸಿಕ್ಕಿತ್ತು ಅಂತಂದರೆ ಈ ಅನುಮಾನ ಮತ್ತಷ್ಟು ಬಲವಾಗುತ್ತೆ. ಆ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಅದಕ್ಕೂ, ಇಲ್ಲಿ ದೆಹಲಿಯಲ್ಲಿ ಆಯ್ತಲ್ಲ ಸ್ಫೋಟ, ಇದಕ್ಕೂ ಸಾಮ್ಯತೆ ಇದೆಯಾ, ಲಿಂಕ್ ಇದೆಯಾ? ಅವರೇ ಇಲ್ಲಿ ಈ ಕೃತ್ಯವನ್ನು ಮೊದಲೇ ಪ್ಲಾನ್ ಮಾಡಿದ್ರಾ ಅಥವಾ ಸಿಕ್ಕಿ ಬಿದ್ರು ಅನ್ನುವಂಥ ಹಠಕ್ಕೆ, ದ್ವೇಷಕ್ಕೆ, ಹಗೆತನ ತೀರಿಸ್ಕೊಳ್ಳೋದಕ್ಕೆ ಇಲ್ಲಿ ಆನಂತರ ಪ್ಲಾನ್ ಇಲ್ದೇನೆ ಇದೊಂದು ಸ್ಫೋಟ ಮಾಡಿದ್ರಾ ಅನ್ನೋದು ಕೂಡ ಅನುಮಾನ. ಸೊ ಹಾಗಾಗಿ ಇದೀಗ ಮಾಹಿತಿ ಕೇಳಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆಯ ಮಾಹಿತಿಯನ್ನು ಸಿಗ್ತಾ ಇದೆ.